ಇವತ್ತು ಏನೇನು ಐಟಮ್ ಬುಕ್ ಮಾಡಿದ್ದೀವಿ ಬ್ಲಿಂಕಿಟಲ್ಲಿ ಅಂತ ತೋರಿಸ್ತೀನಿ ನಾನು. ನೋಡಿ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಕಡಲೆ ಹಿಟ್ಟಂತೂ ಸೂಪರ್ ಆಗಿದೆ, ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಬೇರೆ ಕಡೆ ತೊಗೊಂಡಿದ್ದೆ, ಒಂಚೂರು ಚೆನ್ನಾಗಿರಲಿಲ್ಲ ಕಡಲೆ ಹಿಟ್ಟು. ಬ್ಲಿಂಕಿಟಲ್ಲಿ ಕಡಲೆ ಹಿಟ್ಟು ಟ್ರೈ ಮಾಡೋಂಗಿದ್ರೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಜೊತೆ ಇನ್ನೂ ಏನೇನು ತೊಗೊಂಡಿದೆ ಅಂತ ತೋರಿಸ್ತೀನಿ. ಇದು ಹಾಫ್ kg ಕಡಲೆ ಹಿಟ್ಟು ಪ್ಯಾಕೆಟು 2 ತೊಗೊಂಡಿದ್ದೀನಿ. ಎರಡೂ ಚೆನ್ನಾಗಿದ್ದಾವೆ. ಹಿಟ್ಟು ಒಳಗಡೆ ನೋಡಿದ್ರೆ ನಾವು ಕಡಲೆ ತೊಗೊಂಡೋಗಿ ಹಾಕ್ಕೊಂಬರ್ತೀವಲ್ಲ ಆ ಥರ ಇದೆ ಹಿಟ್ಟು. ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇದು ಶೀಟ್ಸು, ಇದು ಚಟ್ನಿ ಪುಡಿ ಮಾಡೋಕ್ಕೋಸ್ಕರನೇ ತೊಗೊಂಡಿರೋ ಶೀಟ್ಸು. ಅಕ್ಸಿ ಶೀಟ್ಸ್ ಅಂತಾರೆ ನಮ್ಮ ಕಡೆ, ಈ ಕಡೆ ಬ್ಯಾಂಗ್ಳೂರ್ ಕಡೆ ಏನಂತಾರೋ ಗೊತ್ತಿಲ್ಲ, ನಮ್ಮ ಗುಲ್ಬರ್ಗ ಸೈಡ್ ಅಕ್ಸಿ ಶೀಟ್ಸ್ ಅಂತಾರೆ. ಇದೇನೋ ವೆನಿಗರು, ಇದೇನೋ ಇದು ಸಾಸು ಕಮ್ಮಿನೇ ಇದಾವೆ, ಐಟಮ್ಸ್ ಏನು ಜಾಸ್ತಿ ಇಲ್ಲ. ಇದು ನೋಡಿದ್ರೆ ಓಟ್ಸ್ ಪ್ಯಾಕೆಟ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ನಾನು ಟೈಮ್ ಊಟ ಮಾಡಲ್ಲ, ವರ್ಕ್ ಬ್ಯುಸಿಯಲ್ಲಿ ಬಿದ್ದುಬಿಟ್ಟು ಮನೇಲಿ ಟಿಫನ್ ರೆಡಿ ಆಗಿರಲ್ಲ, ಏನೋ ಒಂದು ರೆಡಿ ಆಗಿರಲ್ಲ. ಅದೇ ಓಟ್ಸ್ ಇದ್ದರೆ ಒಂದಿಷ್ಟು ಬಿಸಿ ಬಿಸಿ ಹಾಲು ಹಾಕ್ಕೊಂಬಿಟ್ಟು ಒಂದಿಷ್ಟು ಚಿಯಾ ಸೀಡ್ಸ್ ಹಾಕಿ ಒಂದಿಷ್ಟು ನಟ್ಸ್ ಹಾಕ್ಬಿಟ್ರೆ ಟಿಫನ್. ವರ್ಕ್ ಬ್ಯುಸಿಯಲ್ಲಿ ಆಗಿಬಿಟ್ಟು ಊಟ ಮಾಡಲ್ಲ ನಾನು ಟೈಮಿಗೆ, ಅದಕ್ಕೆ ಓಟ್ಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಯಾಕೆಂದರೆ ಎಷ್ಟೇ ಬ್ಯುಸಿ ಇದ್ದರೂ ಒಂದಿಷ್ಟು ಬಿಸಿ ಬಿಸಿ ಹಾಲು ಹಾಕ್ಬಿಟ್ರೆ ಒಂದಿಷ್ಟು ಡ್ರೈ ಫ್ರೂಟ್ಸು ಸಿಯಾ ಸೀಡ್ಸ್ ಹಾಕ್ಕೊಂಬಿಟ್ರೆ ತಿನ್ನೋಕೆ ಈಸಿ ಆಗುತ್ತೆ. ಮಿಕ್ಸ್ ಇರೋದು ಬರುತ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಇರೋದು ಬರುತ್ತೆ, ಡ್ರೈ ಫ್ರೂಟ್ಸು ನಟ್ಸ್ ಎಲ್ಲ ಮಿಕ್ಸ್ ಇರೋದು ಬರುತ್ತೆ. ಅದೆಲ್ಲ ಕಾಸ್ಟ್ಲಿ ಇದೆ, ಅದಕ್ಕೆ ನಾನು ಪ್ಲೇನ್ ಆಗಿರೋದು ತೊಗೊಂಡಿದ್ದೀನಿ. ನಾನೇ ಮಿಕ್ಸ್ ಮಾಡ್ಕೋಬೋದು ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್